ಮೆಡಿಕಲ್ ದೇಶದಲ್ಲೇ ಕ್ಯಾಮ್ರಾ ಸಮೇತ ಇದೆ. ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ದಯವಿಟ್ಟು ಸ್ಟೇಷನ್ ಮಾಡಿ ಆಶೆ ಹಾಕೋ ಅವಶ್ಯಕತೆ ಇದೆ. ನೇರವಾಗಿ ಹೇಳ್ತೀನಿ, ಯಾಕಂದ್ರೆ ನೀವು ಮಾತಾಡ್ತಿದ್ರಲ್ಲ, ಆಡಿಯೋ ವಿಡಿಯೋ ಒಳಗಡೆ ಇದ್ದೆ. ಇಲ್ಲೇ ಅಂತಲ್ಲ, ಬೇರೆ ಎಲ್ಲ ಸಮಸ್ಯೆ ಇದೆ ಅಲ್ಲೇ. ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು, ಎಲ್ಲ ಒಂದು ಓಡಾಡೋಕ್ಕೂ ಕಷ್ಟ ಆಗುತ್ತೆ, ತುಂಬ ಕಷ್ಟವಾಗಿದೆ ನಮ್ಮ ಏರಿಯಾದಲ್ಲಿ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು, ನ್ಯಾಯ ಮಾಡಬೇಕು. ಇವತ್ತಿನ ಜೊತೆಯಲ್ಲಿ 8 ಗಂಟೆಗೆ ಕಲ್ಲಲ್ಲಿ ಎಸ್ತಿದ್ದಾರೆ, ಕತ್ತಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ. ಕಾಂಪೌಂಡಿಂದ ಕಲ್ಲುಗಳು ಆಗ್ತದೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಆಗ್ತದೆ. ಈ ಕಡೆ ಬಂದರೆ ಈ ಕಡೆ ನಾವು ಹೆಂಗೆ ಮಾಡೋದು ಅಲ್ಲಿ ಅಂದ್ಬಿಟ್ಟು ನಮಗೊಂದು ಅರ್ಥ ಆಗ್ತದೆ. ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ? ಯಾರಂತ ಹೇಳ್ಬೇಕು ಹೇಳಿ? ನಾವು ಅವರೇ ಹೊಡೆದಿದ್ದು ಹೇಳೋಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗಲ್ಲೇ? ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ತಾನೆ. ಬೇರೆಯವರು ಬಂದು ಹೊಡಿತಾರೆ ಸರ್ ನಮ್ಮ ಚಾನಲ್ಗಳಿಗೆ. ನಮ್ಮ ಅನುಮಾನ, ನಮ್ಮ ನ್ಯಾಯ ತೋರಿಸ್ಬೇಕು. ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ ಎಲ್ಲರೂ ಇದ್ದಾರೆ. ನಮ್ಮ ನ್ಯಾಯ ತೋರಿಸ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಹಿಂದಾದರೂ ನಾವು ಎಲ್ಲಿ ಹೋಗೋಕ್ಕೂ ಇಷ್ಟವಾಗಿತ್ತು ಸರ್. ನಮ್ಮ ಏರಿಯಾದಲ್ಲಿ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಇವರಿಗೆ ತುಂಬ ಕಷ್ಟವಾಗಿದೆ ಸರ್. ಇವತ್ತು ನಮ್ಮ ಹೆಣ್ಮಕ್ಳು ಹಿಂಗಾಗಿದೆ, ನಾಳೆ ದಿನ ಮನೆಗೆ ನುಗ್ತಾರೆ. ನಾವೇನು ಮಾಡಬೇಕು? ನಾವು ಎಲ್ಲ ಅಣ್ಣ ತಮ್ಮದ್ರ ಅಂತ ನಾವು ಬರ್ತಾ ಇದ್ದೀವಿ, ಅದು ತುಂಬ ಅತಿ ಆಗ್ಬಿಡ್ತಾ ಇದೆ. ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಬೇಕಂತ ನಾವು ಮಾತಾಡಿದ್ದೀವಿ ಸರ್. ನೀವೆಲ್ಲರೂ ಟಿವಿಯವ್ರು ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತೈತೆ. ಇಲ್ಲಾಂದರೆ ನಾವೆಲ್ಲರೂ ಹೋಗ್ಬಿಟ್ಟು ಎಲ್ಲಿ ಮಾಡಬೇಕು, ಏನು ಮಾಡಬೇಕಂತ ಮಾಡೋಕ್ಕೂ ಸಿದ್ಧವಾಗಿರ್ತೀವಿ. ದಯವಿಟ್ಟು ನಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮಗೆ ನ್ಯಾಯ ತೋರಿಸ್ಬೇಕಂದ್ಬಿಟ್ಟು ನಾವು ಮಾತಾಡ್ತಿದ್ದೀವಿ ಸರ್. ದಯವಿಟ್ಟು ನನ್ನ ಹೆಸರು ಮಾರಪ್ಪ, ನಮ್ಮ ದೇಶ ಗಣನೆಯಲ್ಲಿ ನಾನು ಮಾರಪ್ಪ. ಮಾತಾಡಿ